ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಒಬ್ಬ ಬಡ ರೈತನು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಪ್ರಾಮಾಣಿಕವಾಗಿ ದುಡಿಯುತ್ತೇನೆ. ಆದರೂ ನನ್ನ ಜೀವನದಲ್ಲಿ ಹಣ ಏಕೆ ಉಳಿಯುವುದಿಲ್ಲ? ಆದರೆ ಮೋಸ ಮಾಡುವವರು, ಸುಳ್ಳು ಹೇಳುವವರು, ಬೇರೆಯವರಿಗೆ ಅನ್ಯಾಯ ಮಾಡುವವರು ಮಾತ್ರ ಶ್ರೀಮಂತರಾಗುತ್ತಿದ್ದಾರೆ. ಇದು ಯಾಕೆ ಎಂದು ಬೇಸರದಿಂದ ಕೇಳಿಕೊಂಡ. ಅವನ ಪ್ರಶ್ನೆಗೆ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ, ನೀನು ನೋಡುತ್ತಿರುವುದು ಸಂಪತ್ತಿನ ಒಂದು ಭಾಗ ಮಾತ್ರ. ಸಂಪತ್ತು ಇರುವುದೇ ಒಬ್ಬ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನು ಎನ್ನುವುದಕ್ಕೆ ಸಾಕ್ಷಿಯಲ್ಲ ಎಂದು ಹೇಳಿದಳು. ಹಣ ಬಂದಿರುವುದರಿಂದ ಯಾರೂ ಶ್ರೇಷ್ಠರಾಗುವುದಿಲ್ಲ. ಅದೇ ರೀತಿ ಹಣ ಕಡಿಮೆ ಇರುವುದರಿಂದ ಯಾರೂ ಕೆಟ್ಟವರಾಗುವುದಿಲ್ಲ. ಸಂಪತ್ತು ಒಂದು ಜವಾಬ್ದಾರಿ. ಅದನ್ನು ಹೇಗೆ ಗಳಿಸುತ್ತಾರೆ, ಹೇಗೆ ಬಳಸುತ್ತಾರೆ ಎಂಬುದೇ ಮುಖ್ಯ ಎಂದಳು. ಕೆಲವರು ಬುದ್ಧಿವಂತಿಕೆ, ಧೈರ್ಯ, ಅವಕಾಶ ಮತ್ತು ಕಠಿಣ ಪರಿಶ್ರಮದಿಂದ ಹಣ ಸಂಪಾದಿಸುತ್ತಾರೆ. ಕೆಲವರು ತಪ್ಪು ಮಾರ್ಗದಿಂದ ಹಣ ಗಳಿಸಬಹುದು. ಆದರೆ ತಪ್ಪು ಮಾರ್ಗದಲ್ಲಿ ಗಳಿಸಿದ ಹಣದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬ ನಿಯಮವೇನಿಲ್ಲ. ಲಕ್ಷ್ಮೀದೇವಿ ರೈತನಿಗೆ ಮತ್ತೊಂದು ಸತ್ಯವನ್ನು ಹೇಳಿದಳು. ನೀನು ಬೇರೆಯವರ ಜೀವನದ ಹೊರಭಾಗವನ್ನು ನೋಡಿ ನಿನ್ನ ಜೀವನವನ್ನು ಹೋಲಿಸಿಕೊಳ್ಳಬೇಡ. ಅವರ ಬಳಿ ಎಷ್ಟು ಹಣವಿದೆ ಎನ್ನುವುದು ನಿನಗೆ ಕಾಣುತ್ತದೆ, ಆದರೆ ಅವರ ಮನಸ್ಸಿನ ನೆಮ್ಮದಿ, ಕುಟುಂಬದ ಸಂತೋಷ, ಸಂಬಂಧಗಳ ನಿಜವಾದ ಸ್ಥಿತಿ ನಿನಗೆ ಕಾಣುವುದಿಲ್ಲ. ಅವಳು ಮುಂದುವರೆಸಿ, ನಿಜವಾದ ಶ್ರೀಮಂತಿಕೆ ಎಂದರೆ ಹಣ ಮಾತ್ರವಲ್ಲ, ಒಳ್ಳೆಯ ಹೃದಯ, ಆರೋಗ್ಯಕರ ಸಂಬಂಧಗಳು, ನೆಮ್ಮದಿಯ ನಿದ್ರೆ, ಬೇರೆಯವರಿಗೆ ಸಹಾಯ ಮಾಡುವ ಸಾಮರ್ಥ್ಯ ಮತ್ತು ತಪ್ಪು ದಾರಿಯಲ್ಲಿ ಹೋಗದೆ ಬದುಕುವ ಧೈರ್ಯವು ಶ್ರೀಮಂತಿಕೆಯೇ ಎಂದಳು. ನಿನ್ನ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ನಿರಾಶರಾಗಬೇಡ. ಒಳ್ಳೆಯ ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ, ನೀರು ಮತ್ತು ಆರೈಕೆ ಬೇಕು. ಹಾಗೆಯೇ ಒಳ್ಳೆಯ ಕೆಲಸಕ್ಕೂ ಫಲ ಬರಲು ಸಮಯ ಬೇಕಾಗಬಹುದು. ಕೊನೆಗೆ ಲಕ್ಷ್ಮೀದೇವಿ ಹೇಳಿದ ಮಾತು ಅತ್ಯಂತ ಮುಖ್ಯವಾಗಿತ್ತು. ಹಣಕ್ಕಾಗಿ ನಿನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ. ಸಂಪತ್ತು ನಿನ್ನ ಕೈಯಲ್ಲಿ ಇರಲಿ, ಆದರೆ ನಿನ್ನ ಮನಸ್ಸನ್ನು ಅದು ಆಳದಿರಲಿ. ಪ್ರಾಮಾಣಿಕವಾಗಿ ದುಡಿ, ಜಾಣ್ಮೆಯಿಂದ ಹಣ ಉಳಿಸು, ಅಗತ್ಯವಿದ್ದವರಿಗೆ ಸಹಾಯ ಮಾಡು ಮತ್ತು ನಿನ್ನ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡ. ಆ ರೈತನಿಗೆ ಅರ್ಥವಾಯಿತು. ಶ್ರೀಮಂತಿಕೆ ಎಂದರೆ ಬ್ಯಾಂಕ್ ಖಾತೆಯಲ್ಲಿರುವ ಹಣದ ಮೊತ್ತ ಮಾತ್ರವಲ್ಲ. ಹಣವಿದ್ದರೂ ನೆಮ್ಮದಿ ಇಲ್ಲದ ಜೀವನಕ್ಕಿಂತ ಕಡಿಮೆ ಇದ್ದರೂ ಪ್ರಾಮಾಣಿಕತೆ ಮತ್ತು ಸಂತೋಷದಿಂದ ಬದುಕುವ ಜೀವನವೇ ನಿಜವಾದ ಸಂಪತ್ತು. ಆದ್ದರಿಂದ ಯಾರಾದರೂ ತಪ್ಪು ದಾರಿಯಲ್ಲಿ ಹಣ ಗಳಿಸುತ್ತಿರುವುದನ್ನು ನೋಡಿ ಕೆಟ್ಟವರಿಗೆ ಯಾಕೆ ಹಣ ಎಂದು ಬೇಸರ ಪಡುವ ಬದಲು ನಮ್ಮ ದಾರಿ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳೋಣ. ತಡವಾದರೂ ಸರಿ, ನಮ್ಮ ಪರಿಶ್ರಮದ ಫಲವಾಗಿ ಬಂದ ಸಂಪತ್ತೇ ಮನಸ್ಸಿಗೆ ನಿಜವಾದ ಸಂತೋಷ ನೀಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.